ಒಂದು ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಒಂದು ಗುರಿ ಅಂತ ಇಟ್ಕೊಂಡು ಹೋಗಿರ್ತಾರೆ. ಹ್ಮ್. ಸೊ ನೀವ್ ಏನ್ ಗುರಿ ಇಟ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ಗೆ, ಅಂಡ್ ಬಿಗ್ ಬಾಸ್ ನಿಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ? ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ. ಹ್ಮ್. ಆ ದೊಡ್ಡ ವೇದಿಕೆಗೆ ಕೋಟ್ಯಾಂತರ ಜನರು ಕಾಯ್ತಿರ್ತಾರೆ. ಹೌದು. ಅಲ್ಲಿಗೆ ಹೋಗ್ಬೇಕು ಅಂತ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನಾದ್ರು ಒಂದು ಸ್ಪೆಷಲ್ ಆಗಿ ಹ್ಮ್. ನಾವೇನೋ ಮಾಡಿರ್ತೇವೆ. ಆ ಸ್ಪೆಷಲ್ ಆಗಿ ಏನೋ ಮಾಡಿರೋದಕ್ಕೆ ಅವ್ರು ನಮ್ಮನ್ನ ಕರೆದಿದ್ದಾರೆ. ನಾವೇನೋ ಸ್ಪೆಷಲ್ ಮಾಡಿದೀವಿ ಅಂದ್ರೆ ಅದಕ್ಕೆ ಇನ್ನಷ್ಟು ಒಂದು ಸ್ಪೆಷಲ್ ಆಗಿರುವಂತ ಒಂದು ಐಟಮ್ಸ್ ಹಾಕ್ಬೇಕು ಅಂದ್ರೆ ಬಿಗ್ ಬಾಸ್ ನಂತ ಒಂದು ದೊಡ್ಡ ವೇದಿಕೆ ಬೇರೆ ಯಾವ್ದು ಇಲ್ಲ. ಹ್ಮ್. ಅದು ನನ್ನ ಏನ್ ಟ್ಯಾಲೆಂಟ್ ಇದೆ ಅದನ್ನ ಇನ್ನಷ್ಟು ಎಕ್ಸ್ಪೋಸ್ ಮಾಡೋದಕ್ಕೆ ಒಂದಷ್ಟು ಜನ ಪ್ರೀತಿಯ ಹೃದಯಗಳನ್ನ ನಾವು ಪಡಿತಾ ಹೋಗ್ತೀವಿ ಅನ್ನೋ ಒಂದು ಗುರಿ ನನಗಿತ್ತು. 116 ದಿನ ಅನ್ಸುತ್ತಲ್ಲ? 112 112 ದಿನ. 112 ದಿನಗಳ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಹ್ಮ್. ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಾ? ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಸಿಕ್ತು. ಯಾಕಂದ್ರೆ ಅಕಸ್ಮಾತ್ ಏನಾದ್ರೂ ಮಿಡ್ ಅಂದ್ರೆ 6 ಅಥವಾ 3ನೇ ವೀಕ್ 9ನೇ ವೀಕಲ್ಲೂ ಹೋಗ್ತಿದ್ರೆ ನಂಗೆ ನಾನೇನು ಅನ್ನೋದನ್ನ ತೋರ್ಸಕ್ ಆಗದೆ ಬರ್ತಿದ್ದೆ. ನನ್ ಬಹುಶಃ ನಾನು ಈಗ ಎಲ್ರು ಹೇಳೋ ಪ್ರಕಾರ ನೀವು ಆ 9 ಮತ್ತು 10 ವೀಕ್ ನ ನಂತರನೇ ನೀವು ಏನು ಅಂತ ನೀವು ಪ್ರೂವ್ ಮಾಡ್ಕೊಂಡು ಹೋಗಿರೋದು ಅಂತ. ಆ ಪ್ರೂವ್ ಏನ್ ಮಾಡ್ತಿದ್ದೆ ಅದೆಲ್ಲ ಕಾಣಿಸ್ತದೆ. ನಾನು ಈ ಕಡೆ ಬರ್ತಿದ್ದೆ, ನನಗೆ ಅದು ಲಾಸ್ ಆಗ್ತಿತ್ತು. ಇಲ್ಲಿ ಇದ್ದು ಕಡೆವರೆಗೂ ಒಂದು ಬರ್ಬೇಕಾದ್ರೂ ಜನ ಹೇಳ್ತಾರೆ, ನೀವು ಲಾಸ್ಟ್ ವರ್ಗು ಇರ್ಬೇಕಿತ್ತು, ನೀವು ಬರುವಂತ ವ್ಯಕ್ತಿ ಅಲ್ಲ ಅಂತ. ಅಂತ ಮಾತುಗಳನ್ನೇ ಸಾಕು. ನಾನು ಮತ್ತೆ ಹೋಗ್ಬೇಕಾದ್ರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬರ್ಬೇಕಾದ್ರೆ ಇವನೊಮ್ಮೆ ಹೊರಗ್ ಬರ್ಲಿ ಅಂತ ಯಾರು ಹೇಳ್ಬಾರ್ದು. ಇವನು ಬಂದಾಗ ಇವನು ಹೊರಗಡೆ ಹೋಗೋ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿಸ್ಕೋಬೇಕು ಅಂತ ಬಂದಿದ್ದೆ. ನಾನು ಆ ಒಂದು ಹೊರಗಡೆ ಬರ್ಬೇಕಾದ್ರೆ ನನಗೆ ಇದ್ದ ಅಳುಕು ಅದೇ ಆಗಿತ್ತು. ಅಲ್ಲಿ ಬರ್ಬೇಕಾದ್ರೆ ಎಲ್ಲೋ ನಾನು ಒಂದು ತಪ್ಪು ಮಾಡಿದ್ದೀನಿ, ಅದಕ್ಕೀಗ ನಾಮಿನೇಟ್ ಆಗಿದ್ದೀನಿ. ಜನ ನನ್ನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ಜನರ ಹತ್ರ ಹೋಗಿ ನಾನು ಮಾಡಿರೋ ತಪ್ಪು ಹೀಗಲ್ರ, ನಾನು ಮಾಡಿರೋದು ಇದಕ್ಕೆ ನನ್ ಕ್ಷಮಿಸಿ, ನನ್ನನ್ನು ನಂಬಿ ನಾನು ಇನ್ನು ಆ ತಪ್ಪು ಮಾಡಲ್ಲ ಅಂತ ಕೈ ಮುಗ್ದು ಕೇಳಿ ಅವ್ರ ಹತ್ರ ಕೇಳ್ಬೇಕು ಅನ್ನೋ ತರ ಅನ್ಕೊಂಡಿದ್ದೆ. ಯಾಕಂದ್ರೆ ನಂಗೆ ಜನ ಟಿವಿ ಆಡಿಯನ್ಸ್ ನೋಡೋ ಜನ ಬೇರೆ, ನನ್ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಫಾಲೋವರ್ಸ್ ಇರ್ಬೋದು, ಅವರಿಗೆ ನಾನು ಯಾವತ್ತು ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಅವರಿಗೆ ನಾನೇನು ಅನ್ನೋದು ಮೊದಲೇ ನಾನು ತಿಳಿಸಿದ್ದೆ, ನಾನು ಹೀಗೆ ಅಂತ. ಅವರಿಗೆ ನನ್ನನ್ನು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಅಯ್ಯೋ ನಾನ್ ಅಂದ್ಕೊಂಡಿರೋದನ್ನು ಈ ರೀತಿ ಅನ್ನೋ ತರ ಅನ್ಸ್ಬಾರ್ದು ಅನ್ನೋ ಒಂದು ಆ ಒಂದು ಆಸೆ, ಅದೊಂದು ಏನು ಹೀಗಾಗ್ಬಾರ್ದು ಅನ್ನೋ ತರ ಇತ್ತಲ್ಲ, ಅದು ಆಯ್ತು ಅನ್ನೋ ಒಂದು ಫೀಲ್ ಅಲ್ಲೇ ನಾನು ಅಷ್ಟು ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.